2026ರಲ್ಲಿ ಪೂರ್ವಭಾದ್ರ ನಕ್ಷತ್ರದವರಿಗೆ ಭವಿಷ್ಯವು ಸವಾಲುಗಳು ಮತ್ತು ಹೊಸ ಅವಕಾಶಗಳ ಮಿಶ್ರಣವನ್ನು ನೀಡುತ್ತದೆ. ಈ ವರ್ಷವು ದೃಢ ಸಂಕಲ್ಪ, ಶಿಸ್ತು ಮತ್ತು ತಾಳ್ಮೆಯ ಮಹತ್ವವನ್ನು ವಿಶೇಷವಾಗಿ ಎತ್ತಿಹಿಡಿಯುತ್ತದೆ. ನಿಮ್ಮ ವ್ಯಕ್ತಿತ್ವದ ಶಕ್ತಿ ಮತ್ತು ದೃಢ ಮನೋಭಾವವು ನಿಮ್ಮ ಸಾಧನೆಗೆ ಕೀಲು ಹೀಗೆಯೇ ನಿಲ್ಲುತ್ತದೆ. ಜನವರಿಯಿಂದ ಮಾರ್ಚ್ ತಿಂಗಳವರೆಗೆ ವೃತ್ತಿ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಮೂಡಬಹುದು. ಈ ಸಮಯವು ನಿಮ್ಮ ಧೈರ್ಯ ಮತ್ತು ನವೀನತೆಯನ್ನು ತೋರಿಸಲು ಉತ್ತಮವಾಗಿದೆ. ನೀವು ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವ ದಿಟ್ಟ ನಿರ್ಧಾರಗಳನ್ನು ತಾಳುವ ಸಾಮರ್ಥ್ಯ ಹೊಂದಿದ್ದರೆ ವೃತ್ತಿಜೀವನದಲ್ಲಿ ಪ್ರಗತಿಯ ದಾರಿ ತೆರೆಯಲು ಸಾಧ್ಯವಾಗುತ್ತದೆ. ಈ ಅವಧಿಯು ನಿಮ್ಮ ಸಹಿಷ್ಣುತೆಯನ್ನು ಪರೀಕ್ಷಿಸುವಾಗ ಅದಕ್ಕೆ ಸಮಾನವಾಗಿ ನಿಮಗೆ ಯಶಸ್ಸಿನ ಬಲವಾದ ಪಥವನ್ನು ನೀಡುತ್ತದೆ. ಆಗಸ್ಟ್ ತಿಂಗಳಿಂದ ನಿಮ್ಮ ದೃಢ ಸಂಕಲ್ಪವು ಗಟ್ಟಿಯಾಗುತ್ತಾ ನಿಮ್ಮ ಕೌಶಲ್ಯಗಳು ಮತ್ತು ಪ್ರತಿಭೆ ಗುರುತಿಸಲ್ಪಡುವುದಕ್ಕೆ ಶುರುವಾಗುತ್ತದೆ. ಅಕ್ಟೋಬರ್ರಿಂದ ಡಿಸೆಂಬರ್ವರೆಗಿನ ಅವಧಿ ನಿಮ್ಮ ಶ್ರಮಕ್ಕೆ ಫಲಿತಾಂಶ ತರುತ್ತದೆ. ಈ ಸಮಯದಲ್ಲಿ ನಿಮ್ಮ ಕೆಲಸದ ಮೇಲೆ ಪ್ರಶಂಸೆ, ಗುರುತಿಸುವಿಕೆ ಅಥವಾ ಉನ್ನತ ಸ್ಥಾನಮಾನ ದೊರೆಯುವ ಸಾಧ್ಯತೆಯಿದೆ. ವೃತ್ತಿ ಕ್ಷೇತ್ರದಲ್ಲಿ ನಿರಂತರ ಶ್ರಮ ಮತ್ತು ಸದೃಢ ದೃಷ್ಟಿಕೋನವು ಮಹತ್ವಪೂರ್ಣವಾಗಿದ್ದು ನಿಮ್ಮ ಸಾಧನೆಗೆ ಬಲವನ್ನು ನೀಡುತ್ತದೆ. ಪ್ರೀತಿ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ 2026ರ ವಾತಾವರಣ ಆಳವಾದ ಭಾವನಾತ್ಮಕ ಬಂಧಗಳ ಬೆಳವಣಿಗೆಗೆ ಅನುಕೂಲಕರವಾಗಿದೆ. ವರ್ಷಾರಂಭದಲ್ಲಿ ಸಂಬಂಧಗಳು ಹೆಚ್ಚು ಗಂಭೀರತೆಯನ್ನು ಹೊಂದುತ್ತವೆ. ಆದರೆ ಜೂನ್ ಮತ್ತು ಆಗಸ್ಟ್ ನಡುವೆ ಕೆಲವು ಸಂಘರ್ಷಗಳು ಅಥವಾ ಅಸಮಾಧಾನಕಾರಿ ಸಂದರ್ಭಗಳು ಎದುರಾಗಬಹುದು. ಈ ಸಮಯದಲ್ಲಿ ತಾಳ್ಮೆ, ಸಂವಹನ ಮತ್ತು ಪರಸ್ಪರ ಅರ್ಥಮಾಡಿಕೊಳ್ಳುವ ಮನೋಭಾವ ಅತ್ಯಂತ ಅಗತ್ಯ. ಅಂತಿಮ ತ್ರೈಮಾಸಿಕವು ಸಂಬಂಧಗಳಲ್ಲಿ ಸಮತೋಲನ, ಶಾಂತಿ ಮತ್ತು ನಿಖರ ಜವಾಬ್ದಾರಿಗಳನ್ನು ಬೆಳಗಿಸುತ್ತದೆ. ದಂಪತಿಗಳ ನಡುವೆ ಹಂಚಿಕೆಯ ಜವಾಬ್ದಾರಿಗಳ ಮೇಲೆ ಗಮನ ಹರಿಸುವ ಮೂಲಕ ಸಂಬಂಧಗಳು ಮತ್ತಷ್ಟು ಬಲಪಡುತ್ತವೆ. ಹಣಕಾಸಿನ ದೃಷ್ಟಿಯಿಂದ 2026ರಲ್ಲಿ ಸ್ಥಿರತೆ ಮತ್ತು ಏರಿಳಿತಗಳ ಎರಡೂ ಕಾಣಿಸಬಹುದು. ವರ್ಷವು ಆರಂಭದಲ್ಲಿ ತುರ್ತು ಲಾಭಗಳನ್ನು ತರಬಹುದಾದ ಕೆಲವು ಸಂದರ್ಭದಲ್ಲಿ ಸಾಗುತ್ತದೆ. ಆದರೆ ಜುಲೈ ಮತ್ತು ಆಗಸ್ಟ್ ತಿಂಗಳಾದಾಗ ಸಂಪನ್ಮೂಲಗಳ ಜಾಗರೂಕ ನಿರ್ವಹಣೆ ಅಗತ್ಯ. ಆರ್ಥಿಕ ಶಿಸ್ತು, ಯೋಜನೆ ಮತ್ತು ಉಳಿತಾಯದ ಕ್ರಮಗಳು ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಸ್ಥಿರಗೊಳಿಸುತ್ತವೆ. ಅಂತಿಮ ತ್ರೈಮಾಸಿಕವು ನಿಮ್ಮ ಉಳಿತಾಯದ ಶಕ್ತಿ ಮತ್ತು ಹಣಕಾಸಿನ ಭದ್ರತೆಯನ್ನು ಖಚಿತಪಡಿಸುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಪೂರ್ವಭಾದ್ರ ನಕ್ಷತ್ರದವರು ಒಟ್ಟಾರೆಯಾಗಿ ಶಕ್ತಿಶಾಲಿ ಮತ್ತು ಚೈತನ್ಯವಂತರು. ಆದಾಗ್ಯೂ ಮಧ್ಯ ವರ್ಷದಲ್ಲಿ ಕೆಲಸದ ಅತಿಯಾದ ಒತ್ತಡವು ಆಯಾಸ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ತರಬಹುದು. ಜುಲೈ ಮತ್ತು ಆಗಸ್ಟ್ ಅವಧಿಯಲ್ಲಿ ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಹರಿಸುವುದು ಮುಖ್ಯ. ಸೆಪ್ಟೆಂಬರ್ ನಂತರ ನಿಯಮಿತ ವಿಶ್ರಾಂತಿ, ಯೋಗ, ಧ್ಯಾನ ಮತ್ತು ಉತ್ತಮ ನಿದ್ರೆಯ ಅಭ್ಯಾಸಗಳು ಆರೋಗ್ಯವನ್ನು ಸುಧಾರಿಸಲು ಸಹಾಯಕವಾಗುತ್ತವೆ. 2026ರ ವರ್ಷವು ಪೂರ್ವಭಾದ್ರ ನಕ್ಷತ್ರದವರ ಜೀವನದಲ್ಲಿ ನಿರೀಕ್ಷೆಯಂತೆ ಸಾಫಲ್ಯವನ್ನು ನೀಡದ ಸಂಕಟ, ಅಸಮಾಧಾನ ಮತ್ತು ಸವಾಲುಗಳನ್ನು ತರಬಹುದಾದ ಸಮಯವಾಗಿದೆ. ವಿವಾಹಕ್ಕೆ ಸಂಬಂಧಿಸಿದ ಯೋಗಗಳು ವಿಶೇಷವಾಗಿ ಎಚ್ಚರಿಕೆಯನ್ನು ತರುವಂತಿವೆ. ದಂಪತಿಗಳ ನಡುವೆ ಸಂವಹನದ ಕೊರತೆ, ತಾಳ್ಮೆಯ ಅಭಾವ ಮತ್ತು ಭಾವನಾತ್ಮಕ ಅಸಮತೋಲನದಿಂದ ಜಗಳಗಳು ಹೆಚ್ಚಾಗುವ ಸಾಧ್ಯತೆಯಿದೆ. ಹೊಸ ಸಂಬಂಧಗಳ ಆರಂಭವು ತಾತ್ಕಾಲಿಕವಾಗಿರಬಹುದು ಮತ್ತು ಕೆಲವೊಮ್ಮೆ ಸಂಕೀರ್ಣ, ಒತ್ತಡದಾಯಕ ಅನುಭವಗಳನ್ನು ನೀಡಬಹುದು. ಅವಿವಾಹಿತರಿಗೆ ತಮ್ಮ ಇಚ್ಛೆಯ ಹೊರಗಿನ ಸಂಬಂಧಗಳು ಕಷ್ಟ ಮತ್ತು ವೈಫಲ್ಯಕ್ಕೆ ಕಾರಣವಾಗುವ ಸಾಧ್ಯತೆಯಿದೆ. ವಾಹನ ಖರೀದಿ ಯೋಗದು ಸಹ ಎಚ್ಚರಿಕೆಯನ್ನು ಸೂಚಿಸುತ್ತವೆ. ಹೊಸ ವಾಹನ ಖರೀದಿಯ ಯೋಜನೆಗಳು ಹಠಾತ್ ವೆಚ್ಚಗಳು, ಸಾಲದ ಒತ್ತಡ ಅಥವಾ ಹಣಕಾಸಿನ ಅನಿರೀಕ್ಷಿತ ಸಮಸ್ಯೆಗಳಿಂದ ಪರಿಣಾಮ ಬೀರುತ್ತವೆ. ತುರ್ತು ನಿರ್ಧಾರಗಳ ಮೂಲಕ ಹಣಕಾಸಿನ ಸ್ಥಿತಿಯನ್ನು ಹಾನಿಗೊಳಿಸುವ ಅಪಾಯ ಇರುತ್ತದೆ.
ಅತಿಯಾದ ಹಾಸಿಗೆಯ ಖರ್ಚು ಅಥವಾ ಯೋಜನೆ ಮಾಡದ ಹೂಡಿಕೆಗಳು ಆರ್ಥಿಕ ಸ್ಥಿರತೆಯನ್ನು ಹಾನಿಗೊಳಿಸಬಹುದು. ಗೃಹ ನಿರ್ಮಾಣದ ಯೋಗಗಳು ಸಹ ನಕಾರಾತ್ಮಕ ಪರಿಣಾಮಗಳನ್ನು ಸೂಚಿಸುತ್ತವೆ. ಮನೆ ನಿರ್ಮಾಣ ಯೋಜನೆಗಳಲ್ಲಿ ವಿಳಂಬಗಳು, ಬಜೆಟ್ ಹೆಚ್ಚುವುದು, ವಸ್ತುಗಳ ಲಭ್ಯತೆಯ ವ್ಯತ್ಯಯಗಳು ಅಥವಾ ಕಟ್ಟಡ ಅನುಮತಿ ಸಂಬಂಧಿ ತೊಂದರೆಗಳಿಂದ ಯೋಜನೆ ನಿಧಾನಗತಿಯಲ್ಲಿ ನಡೆಯುವ ಸಾಧ್ಯತೆಯಿದೆ. ಕೆಲಸ ನಿರ್ವಹಣೆಯಲ್ಲಿ ನಿರೀಕ್ಷೆಯಂತೆ ಫಲಿತಾಂಶ ಸಿಗದಿರುವ ಕಾರಣ ತೊಂದರೆ, ಸ್ಟ್ರೆಸ್ ಮತ್ತು ತಾಳ್ಮೆಯ ಕೊರತೆ ಹೆಚ್ಚಬಹುದು. ಒಟ್ಟಾರೆ 2026ರ ಪೂರ್ವಭಾದ್ರ ನಕ್ಷತ್ರದವರಿಗೆ ಈ 3 ಪ್ರಮುಖ ಯೋಗಗಳು ತುರ್ತು ನಿರ್ಧಾರಗಳು, ಅತಿರೇಕ ವೆಚ್ಚಗಳು, ಅಸಮತೋಲನದ ಪರಿಣಾಮಗಳು ಮತ್ತು ತೊಂದರೆಗಳ ಒತ್ತಡವನ್ನು ಸೂಚಿಸುತ್ತವೆ. ಯಶಸ್ಸು ಪಡೆಯಲು ಯಾವುದೇ ವಿವಾಹ, ವಾಹನ ಖರೀದಿ ಅಥವಾ ಗೃಹ ನಿರ್ಮಾಣದ ಯೋಜನೆಗಳಲ್ಲಿ ಗಂಭೀರ ಯೋಚನೆ, ತಾಳ್ಮೆ ಮತ್ತು ಜಾಗರೂಕತೆಯಿಂದ ಮುಂದೆ ಸಾಗುವುದು ಅತ್ಯಂತ ಅಗತ್ಯ. 2026ರ ಪೂರ್ವಭಾದ್ರ ನಕ್ಷತ್ರದ ದೃಷ್ಟಿಯಿಂದ ಈ ವರ್ಷವು ಜೀವನದಲ್ಲಿ ನಕಾರಾತ್ಮಕ ಪರಿಣಾಮಗಳನ್ನು ತರಬಹುದಾದ ಸಮಯವಾಗಿದೆ. ವಿಶೇಷವಾಗಿ ವಿವಾಹ, ಹಣಕಾಸು, ಸಂಬಂಧಗಳು ಮತ್ತು ಸಾಮಾಜಿಕ ಪರಿಸ್ಥಿತಿಗಳಲ್ಲಿ ಎಚ್ಚರಿಕೆಯ ಅಗತ್ಯವಿದೆ. ವಿವಾಹ ಮತ್ತು ಸಂಬಂಧಗಳು ಈ ವರ್ಷದಲ್ಲಿ ಅನೈತಿಕ ಸಂಬಂಧಗಳು ಅಥವಾ ಅಪಾಯಕಾರಿ ಸಂಬಂಧಗಳಿಗೆ ಒಳಗಾಗುವ ಅಪಾಯವು ಹೆಚ್ಚಿದೆ. ಸಂಗಾತಿಯೊಂದಿಗೆ ಪ್ರಾಮಾಣಿಕತೆ ಕಾಪಾಡದಿದ್ದರೆ ಗಂಭೀರ ತಕರಾರುಗಳು, ಜಗಳಗಳು ಮತ್ತು ವೈಯಕ್ತಿಕ ಅಸಮಾಧಾನ ಉಂಟಾಗಬಹುದು. ಕೆಲವು ಪ್ರಕರಣಗಳಲ್ಲಿ ಬೇಡದ ವಿಷಯಗಳು, ಹಠಾತ್ ಜಗಳಗಳು ಅಥವಾ ಕುಟುಂಬದಲ್ಲಿ ಕಲಹಗಳು ಉಂಟಾಗುವ ಸಾಧ್ಯತೆಯಿದೆ. ಹಣಕಾಸು ವಿಷಯಗಳಲ್ಲಿಯೂ ಎಚ್ಚರಿಕೆಯ ಅಗತ್ಯ. ಹಠಾತ್ ಹೂಡಿಕೆ, ಅನಿರೀಕ್ಷಿತ ವೆಚ್ಚಗಳು ಅಥವಾ ಅವಿಶ್ವಾಸಾರ್ಹ ವ್ಯವಹಾರಗಳಿಂದ ಹಣ ಕಳೆದುಕೊಳ್ಳುವಿಕೆ ಸಂಭವಿಸಬಹುದು. ಸಾಲ, ಬಾಕಿ ಪಾವತಿಗಳ ವಿಳಂಬಗಳು ಅಥವಾ ಆಸ್ತಿ ಹೂಡಿಕೆ ಸಂಬಂಧಿ ಸಮಸ್ಯೆಗಳು ಆರ್ಥಿಕ ಒತ್ತಡವನ್ನು ಹೆಚ್ಚಿಸಬಹುದು. ಕಾನೂನು ಹೋರಾಟ, ಇತ್ತೀಚಿನ ಘಟನೆಗಳು ಅಥವಾ ವೈಯಕ್ತಿಕ ವೃತ್ತಿಪರ ಗಲಾಟೆಯಿಂದಾಗಿ ಕಾನೂನು ಹೋರಾಟಗಳ ಅವಕಾಶವೂ ಉಂಟಾಗಬಹುದು. ಹಕ್ಕು ಹೇರಿಕೆ, ವಸೂಲಾತಿ ವಿವಾದಗಳು ಅಥವಾ ವ್ಯವಹಾರ ಸಂಬಂಧಿ ಕಾನೂನು ತಕರಾರುಗಳು ತೊಂದರೆ ಉಂಟುಮಾಡಬಹುದು. ಒಟ್ಟಾರೆ 2026ರ ಪೂರ್ವಭಾದ್ರ ನಕ್ಷತ್ರದವರು ತಮ್ಮ ಸಂಬಂಧ, ಹಣಕಾಸು ಮತ್ತು ವೈಯಕ್ತಿಕ ಆಯ್ಕೆಗಳಲ್ಲಿ ಹೆಚ್ಚಿನ ಎಚ್ಚರಿಕೆ, ತಾಳ್ಮೆ ಮತ್ತು ನಿರ್ಧಾರಾತ್ಮಕ ಯೋಚನೆ ಅಗತ್ಯವಿದೆ. ಯಾವುದೇ ತುರ್ತು ನಿರ್ಧಾರಗಳು ಅಥವಾ ಅಭಿರುಚಿ ಸಂಬಂಧಿತ ತಲ್ಲಣಗಳು ಮುಂದಿನ ಜೀವನದಲ್ಲಿ ಗಂಭೀರ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಇಂತಹ ವರ್ಷದಲ್ಲಿ ಶಾಂತ ಮನಸ್ಸು, ಕಾನೂನು ಸಲಹೆ ಪಡೆದು ನಿರ್ಧಾರ ತೆಗೆದುಕೊಳ್ಳುವುದು, ಹಣಕಾಸು ವ್ಯವಹಾರಗಳಲ್ಲಿ ಎಚ್ಚರಿಕೆ ವಹಿಸುವುದು ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಪ್ರಾಮಾಣಿಕ ಸಂವಹನ ಕಾಪಾಡಿಕೊಳ್ಳುವುದು ಬಹುಮುಖ್ಯ. 2026ರ ಪೂರ್ವಭಾದ್ರ ನಕ್ಷತ್ರದವರಿಗೆ ವರ್ಷವು ಸವಾಲುಗಳೊಂದಿಗೆ ಸಮೃದ್ಧ ಅವಕಾಶಗಳನ್ನು ನೀಡುತ್ತದೆ. ದೃಢ ಸಂಕಲ್ಪ, ಶ್ರದ್ಧೆ ಮತ್ತು ತಾಳ್ಮೆಯ ಮೂಲಕ ವೃತ್ತಿ, ಹಣಕಾಸು, ಸಂಬಂಧ ಮತ್ತು ಆರೋಗ್ಯದಲ್ಲಿ ಉತ್ತಮ ಫಲಿತಾಂಶ ಪಡೆಯಬಹುದು. ಶ್ರದ್ಧಾವಂತ ಮನೋಭಾವ, ಸಮರ್ಪಣೆ ಮತ್ತು ಸಮಯೋಪಯೋಗಿ ನಿರ್ವಹಣೆ ಈ ವರ್ಷವನ್ನು ಯಶಸ್ವಿಯಾಗಿ ಮುಗಿಸಲು ಮುಖ್ಯವಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.